ಹಲೋ ಎವ್ರಿವನ್, ವೆಲ್ಕಮ್ ಟು ಕಾಗ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಡೇಟಾ ವಿಜುವಲೈಸೇಷನ್ ಟೆಕ್ನಿಕ್ಸ್ ಬಗ್ಗೆ ನೋಡ್ತೀರಿ. ಅಂತ ಅಂದರೆ ನಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಇರ್ಬೋದು. ನಮ್ಮ ಹತ್ರ ಆ ಡೇಟಾನ ನಾವು ಯಾವ್ಯಾವ ಟೆಕ್ನಿಕ್ನ ಯೂಸ್ ಮಾಡಿ ಯಾವ್ಯಾವ ಚಾರ್ಟನ್ನು ಹಾಕ್ಬಿಟ್ಟು ಈಸಿಯಾಗಿ ರೆಪ್ರೆಸೆಂಟ್ ಮಾಡ್ಬೋದು ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನೋಡ್ತೀರಿ. ಇದರಲ್ಲಿ ಫಸ್ಟ್ ಬರುವಂಥ ಡೇಟಾ ಬಂದ್ಬಿಟ್ಟು ಸ್ಪೇಷಿಯಲ್ ಡೇಟಾ ಅಂತ. ಸ್ಪೇಷಿಯಲ್ ಡೇಟಾನ ಏನೇನು ಟೆಕ್ನಿಕ್ ಐತಿ ಅಂತ ನೋಡೋಕೆ ಮುಂಚೆ ಫಸ್ಟು ಸ್ಪೇಷಿಯಲ್ ಡೇಟಾ ಅಂದರೆ ಏನಂತ ನೋಡೋಣ. ಸ್ಪೇಷಿಯಲ್ ಡೇಟಾ ರೆಫರ್ಸ್ ಟು ದ ಎನಿ ಇನ್ಫಾರ್ಮೇಷನ್ ದಟ್ ಡಿಸ್ಕ್ರೈಬ್ಸ್ ದ ಫಿಸಿಕಲ್ ಲೊಕೇಶನ್, ಶೇಪ್ ಆರ್ ಸೈಜ್ ಆಫ್ ದ ಆಬ್ಜೆಕ್ಟ್ ಇನ್ ಎ ಸ್ಪೇಸ್. ಒಂದು ಸ್ಪೇಸಲ್ಲಿ ಒಂದು ಆಬ್ಜೆಕ್ಟ್ದು ಫಿಸಿಕಲ್ ಲೊಕೇಶನ್, ಶೇಪ್, ಸೈಜ್ನ ನಾವು ಡಿಸ್ಕ್ರೈಬ್ ಮಾಡ್ತಿರಲ್ಲ, ಆ ಥರ ಡೇಟಾನ ನಾವು ಸ್ಪೇಷಿಯಲ್ ಡೇಟಾ ಅಂತ ಕರಿತೀವಿ. ಇದಕ್ಕೆ ಯೂಸ್ ಆಗುವಂಥ ಟೆಕ್ನಿಕ್ಸ್ ಬಂದ್ಬಿಟ್ಟು ಮ್ಯಾಪ್ ವಿಜುವಲೈಸೇಷನ್. ಮ್ಯಾಪ್ ವಿಜುವಲೈಸೇಷನ್ ಅಂತಂದರೆ ಯೂಸ್ ಇಟ್ ಟು ಪ್ಲಾಟ್ ಎ ಸ್ಪೆಸಿಫಿಕ್ ಪಾಯಿಂಟ್ ಆರ್ ಡ್ರಾ ಬೌಂಡ್ರೀಸ್ ಆನ್ ಅ ಮ್ಯಾಪ್. ಅಂತ ಅಂದರೆ ಒಂದು ಮ್ಯಾಪ್ನ ತಗೊಂಡು ಅದ್ರ ಮೇಲೆ ಸ್ಪೆಸಿಫಿಕ್ ಪಾಯಿಂಟ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಾವು ಆ ಇನ್ಫಾರ್ಮೇಷನ್ನ ಶೋ ಮಾಡಿಸ್ಬೋದು. ನೆಕ್ಸ್ಟು ಫೀಲ್ಡ್ ಮ್ಯಾಪ್ಸು ಯೂಸಸ್ ಕಲರ್ ಶೇಡಿಂಗ್ ಟು ಶೋ ದ ಮೆಟ್ರಿಸಸ್ ಲೈಕ್ ಸೇಲ್ಸ್ ಡಿಸ್ಟ್ರಿಬ್ಯೂಷನ್ ಅಕ್ರಾಸ್ ಡಿಫ್ರೆಂಟ್ ರೀಜನ್ಸು. ಅಂತ ಅಂದರೆ ನಾವು ಮ್ಯಾಪಲ್ಲಿ ಒಂದು ಸ್ಪೆಸಿಫಿಕ್ ರೀಜನ್ನ ಬೌಂಡ್ರಿ ಹಾಕ್ಬಿಟ್ಟು ಅದಕ್ಕೆ ಡಿಫ್ರೆಂಟ್ ಕಲರಿಂಗ್ನ ಮಾಡಿಬಿಟ್ಟು ಡೇಟಾನ ರೆಪ್ರೆಸೆಂಟ್ ಮಾಡ್ಬೋದು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಬಬಲ್ ಚಾರ್ಟ್ ಯೂಸಸ್ ದ ಸೈಜ್ ಆಫ್ ಬಬಲ್ಸ್ ಟು ರೆಪ್ರೆಸೆಂಟ್ ದ ಮೆಜರ್ ಅಕ್ರಾಸ್ ಡಿಫ್ರೆಂಟ್ ಜಿಯೋಗ್ರಾಫಿಕ್ ಲೊಕೇಶನ್ಸ್. ಅಂತ ಅಂದರೆ ಮ್ಯಾಪಲ್ಲಿ ಡಿಫ್ರೆಂಟ್ ಬಬಲ್ಸ್ನ ರೆಪ್ರೆಸೆಂಟ್ ಮಾಡಿಬಿಟ್ಟು ಡಿಫ್ರೆಂಟ್ ಕಲರ್ಸ್ ಕೂಡ ಯೂಸ್ ಮಾಡ್ಬೋದು ನಾವಿಲ್ಲಿ. ಅದರಲ್ಲಿ ಬಬಲ್ದು ಸೈಜ್ ಏನಿರುತ್ತೆ ಅದು ಅದರದ್ದು ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಈ ಥರ ಈ ಸ್ಪೇಷಿಯಲ್ ಡೇಟಾನ ನಾವು ಈ ಥರದಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗು. ನೆಕ್ಸ್ಟ್ ಬರೋದು ವಿಜುವಲೈಸೇಷನ್ ಟೆಕ್ನಿಕ್ಸ್ ಫಾರ್ ಜಿಯೋಸ್ಪೇಷಿಯಲ್ ಡೇಟಾ. ಜಿಯೋಸ್ಪೇಷಿಯಲ್ ಡೇಟಾ ಅಂತಂದರೆ ಎ ಸ್ಪೆಸಿಫಿಕ್ ಟೈಪ್ ಆಫ್ ಸ್ಪೇಷಿಯಲ್ ಡೇಟಾ ದಟ್ ಫೋಕಸಸ್ ಆನ್ ಪ್ರಿಸೈಸ್ ಜಿಯೋಗ್ರಾಫಿಕ್ ಲೊಕೇಶನ್ ಯೂಸಿಂಗ್ ದ ಕೋಆರ್ಡಿನೇಟ್ಸ್ ಆ್ಯಂಡ್ ಟೋಪೋಗ್ರಾಫಿಕ್ ಲೇಔಟ್ಸ್. ಅಂತ ಅಂದರೆ ಈ ಜಿಯೋಸ್ಪೇಷಿಯಲ್ ಡೇಟಾ ಏನೈತೆ ಅದು ಸ್ಪೆಸಿಫಿಕಲಿ ಅರ್ತ್ ರಿಲೇಟೆಡ್ ಇರುತ್ತೆ. ಅಂತ ಅಂದರೆ ಸ್ಪೆಸಿಫಿಕ್ ಜಿಯೋಗ್ರಾಫಿಕ್ ಲೊಕೇಶನ್ಸ್ ಬಗ್ಗೆ ನಾವು ಮಾತಾಡ್ತೀರಿ. ಅಂತ ಅಂದರೆ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಇದೆಲ್ಲ ಇದರಲ್ಲಿ ಬರುತ್ತೆ. ಸೊ ಈ ಥರ ಡೇಟಾ ನಾವು ಏನು ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ಬೋದು ಅಂತ ಅಂದರೆ ಫಸ್ಟ್ ಬಂದ್ಬಿಟ್ಟು ArcGIS ಮ್ಯಾಪ್ಸ್ ಅಂತ. ArcGIS ಮ್ಯಾಪ್ಸ್ ಬಂದ್ಬಿಟ್ಟು ನಾರ್ಮಲ್ ಮ್ಯಾಪ್ದು ಒಂದು ಅಡ್ವಾನ್ಸ್ ವರ್ಷನ್ ಆಗಿರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಬಾರ್ಡರ್ಸು ಮತ್ತು ಬೌಂಡ್ರೀಸ್ ಎಲ್ಲ ಡಿವೈಡ್ ಆಗಿರುತ್ತೆ. ಒಂದು ಸ್ಪೆಸಿಫಿಕ್ ರೀಜನ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಅದರದ್ದು ಡೀಟೇಲ್ಸ್ನ ಎಕ್ಸ್ಪ್ಲೋರ್ ಮಾಡ್ಕೋಬೋದು. ಈ ಥರ ಡೇಟಾನ ನಾವು ArcGIS ಮ್ಯಾಪ್ಸಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಶೇಪ್ ಮ್ಯಾಪ್ ವಿಜುವಲ್ಸ್ ಅಂತಂದರೆ ಯೂಸಸ್ ಕಸ್ಟಮ್ ಶೇಪ್ ಟು ಕಂಪೇರ್ ದ ಡೇಟಾ ಅಕ್ರಾಸ್ ಕಂಟ್ರೀಸ್ ಆರ್ ಸ್ಟೇಟ್. ಅಂತಂದರೆ ನಾವು ಈ ಥರ ಸ್ಟೇಟ್ ವೈಸೇ ಡಿವೈಡ್ ಮಾಡಬೇಕು ಬೌಂಡ್ರೀಸ್ನ ಅಂತ ಏನಿಲ್ಲ. ನಾವು ಕಸ್ಟಮ್, ಇವಾಗ ಫಾರ್ ಎಕ್ಸಾಂಪಲ್ ಬಾಯ್ಸ್ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಐತೆ, ಗರ್ಲ್ಸ್ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಐತೆ ಸ್ಟೇಟಲ್ಲಿ ಅಂತ ನೋಡೋಂಗಿದ್ರೆ ನಾವು ಈ ಥರನೇ ರೆಪ್ರೆಸೆಂಟ್ ಮಾಡಬೇಕಂತ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಈ ಥರ ರ್ಯಾಂಡಮ್ ಆಗಿ ಎಲ್ಲಾದರೂ ಒಂದು ಲೈನ್ನ ಡ್ರಾ ಮಾಡಿಬಿಟ್ಟು ಈ ಕಡೆ ಸ್ವಲ್ಪ ಜಾಸ್ತಿ ಪಾಪ್ಯುಲೇಷನ್ ಐತೆ ಬಾಯ್ಸ್ದು, ಇಲ್ಲ ಈ ಕಡೆ ಸ್ವಲ್ಪ ಬಾಯ್ಸ್ ಪಾಪ್ಯುಲೇಷನ್ ಜಾಸ್ತಿ ಐತೆ, ಈ ಥರ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಅಂದರೆ ನಾವು ಶೇಪ್ನ ಕಸ್ಟಮೈಸ್ ಮಾಡ್ಕೋಬೋದು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಜಿಯೋ ಕೋಡಿಂಗ್ ಅಂತ. ಆಟೋಮೆಟಿಕ್ಲಿ ಕನ್ವರ್ಟ್ಸ್ ದ ಅಡ್ರೆಸ್ ಇನ್ ಟು ಜಿಯೋಗ್ರಾಫಿಕ್ ಕೋಆರ್ಡಿನೇಟ್ಸ್ ಟು ಪ್ಲಾಟ್ ದೆಮ್ ಅಕ್ಯುರೇಟ್ಲಿ ಆನ್ ದ ಮ್ಯಾಪ್. ಅಂತ ಅಂದರೆ ಈ ಜಿಯೋ ಕೋಡಿಂಗ್ ಏನು ಮಾಡುತ್ತೆ, ಒಂದು ಅಡ್ರೆಸ್ನ ಜಿಯೋಗ್ರಾಫಿಕಲ್ ಕೋಆರ್ಡಿನೇಟ್ಸ್ಗೆ ಕನ್ವರ್ಟ್ ಮಾಡುತ್ತೆ, ಸೊ ದಟ್ ನಾವು ಆ್ಯಕ್ಯುರೇಟ್ಲಿ ಅದನ್ನ ಮ್ಯಾಪಲ್ಲಿ ಪ್ಲಾಟ್ ಮಾಡ್ಬೋದು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಡ್ರಿಲ್ ಡೌನ್ ಮ್ಯಾಪ್ಸ್ ಅಂತ. ಡ್ರಿಲ್ ಡೌನ್ ಮ್ಯಾಪ್ಸ್ ಏನು ಮಾಡುತ್ತೆ ಅಂತಂದರೆ ಅಲೌ ಯೂಸರ್ ಟು ಝೂಮ್ ಫ್ರಮ್ ಎ ಹೈ ಲೆವೆಲ್ ವ್ಯೂ ಅಂತಂದರೆ ಒಂದು ಕಂಟ್ರಿಯಿಂದ ಟು ಎ ಸ್ಪೆಸಿಫಿಕ್ ಸ್ಟ್ರೀಟ್ಸು. ಅಂತಂದರೆ ಈ ಮ್ಯಾಪ್ಸಲ್ಲಿ ಒಂದು ಪ್ಲಸ್ಸು ಮತ್ತು ಒಂದು ಮೈನಸ್ ಬಟನ್ನ ಹಾಕ್ಬಿಟ್ಟು ನಾವು ಒಂದು ಸ್ಪೆಸಿಫಿಕ್ ರೀಜನಲ್ಲಿ ಝೂಮ್ ಮಾಡ್ಬೋದು ಮತ್ತು ಝೂಮ್ ಔಟ್ ಮಾಡ್ಬೋದು, ಝೂಮ್ ಇನ್ನು ಮತ್ತು ಝೂಮ್ ಔಟ್ ಮಾಡ್ಬೋದಲ್ಲ. ಈ ಥರ ಫಂಕ್ಷನಾಲಿಟೀಸ್ನ ಆ್ಯಡ್ ಮಾಡಿ ಕೂಡ ನಾವು ಸ್ಪೇಷಿಯಲ್ ಡೇಟಾನ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವಿಜುವಲೈಸೇಷನ್ ಟೆಕ್ನಿಕ್ಸ್ ಫಾರ್ ಟೈಮ್ ಓರಿಯೆಂಟೆಡ್ ಡೇಟಾ. ಟೈಮ್ ಓರಿಯೆಂಟೆಡ್ ಡೇಟಾ ಅಂತಂದರೆ ಡೇಟಾ ದಟ್ ಈಸ್ ರೆಕಾರ್ಡೆಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಟು ಐಡೆಂಟಿಫೈ ದ ಪ್ಯಾಟ್ರನ್, ಟ್ರೆಂಡ್ಸ್ ಆ್ಯಂಡ್ ರಿಲೇಷನ್ಶಿಪ್ ಇನ್ ಎ ಸೀಕ್ವೆನ್ಸ್. ಅಂತ ಅಂದರೆ ಯಾವ ಡೇಟಾ ಟೈಮಿಗೆ ಚೇಂಜ್ ಆಗ್ತಿರುತ್ತೆ ಆ ಡೇಟಾನ ಟೈಮಿಗೆ ನಾವು ರೆಕಾರ್ಡ್ ಮಾಡ್ಕೋಬೇಕಲ್ಲ, ಆ ಥರ ಡೇಟಾನ ನಾವು ಟೈಮ್ ಓರಿಯೆಂಟೆಡ್ ಡೇಟಾ ಅಂತ ತಗೋತೀರಿ. ಈ ಟೈಮ್ ಓರಿಯೆಂಟೆಡ್ ಡೇಟಾನ ನಾವು ಪೀರಿಯಡ್ ಆಫ್ ಟೈಮಲ್ಲಿ ರೆಕಾರ್ಡ್ ಏನಕ್ಕೆ ಮಾಡ್ಕೋತೀರಿ ಅಂತ ಅಂದರೆ ಅದರಲ್ಲಿರುವಂಥ ಪ್ಯಾಟ್ರನ್ಸು, ಟ್ರೆಂಡ್ಸು ಮತ್ತು ರಿಲೇಷನ್ಶಿಪ್ನ ಅನಲೈಸ್ ಮಾಡೋಕ್ಕೆ ಅಂತ ತಗೋತೀರಿ.
ಇದನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಟೆಕ್ನಿಕ್ಸ್ ಏನೇನೈತೆ ಅಂತಂದರೆ, ಫಸ್ಟ್ ಬಂದ್ಬಿಟ್ಟು ಲೈನ್ ಚಾರ್ಟ್, ಎ ಮೋಸ್ಟ್ ಪಾಪ್ಯುಲರ್ ಮೆಥಡ್ ಫಾರ್ ಶೋಯಿಂಗ್ ಕಂಟಿನ್ಯೂಸ್ ಟ್ರೆಂಡ್ಸ್ ಸಚ್ ಆಸ್ ಅ ಸೇಲ್ಸ್ ಗ್ರೋತ್ ಓವರ್ ಇಯರ್ಸ್ ಅಂತ ಅಂದರೆ, ಈ ಥರ ನಾವು ಸೇಲ್ಸ್ ಡೇಟಾನ ರೆಪ್ರೆಸೆಂಟ್ ಮಾಡ್ಬೋದು ಲೈನ್ ಚಾರ್ಟಲ್ಲಿ. ಅಂತ ಅಂದರೆ ಕಂಟಿನ್ಯೂಸ್ ಡೇಟಾನ ಶೋ ಮಾಡಬೇಕು ಅಂತಂದರೆ ಲೈನ್ ಚಾರ್ಟು ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟು ಏರಿಯಾ ಚಾರ್ಟು ಲೈನ್ ಚಾರ್ಟ್ದೇ ಒಂದು ಅಡ್ವಾನ್ಸ್ ವರ್ಷನ್ ಆಗಿರೋದ್ರಿಂದ ಏರಿಯಾ ಚಾರ್ಟ್ನ ಕೂಡ ನಾವು ಯೂಸ್ ಮಾಡ್ಕೋಬೋದು. ಏರಿಯಾ ಚಾರ್ಟ್ ಯಾವ ಥರ ಇರುತ್ತೆ ಅಂತಂದರೆ ಲೈನ್ ಚಾರ್ಟ್ ಥರನೇ ಇರುತ್ತೆ, ಆದರೆ ಈ ವ್ಯಾಲ್ಯೂಸ್ ಏನೈತೆ ಅಲ್ಲಿಂದ ಎಕ್ಸ್ ಆಕ್ಸಿಸ್ ಗಂಟ ಕೆಳಗಡೆ ಏನು ಸ್ಪೇಸ್ ಐತೆ ಆ ಸ್ಪೇಸ್ ಎಲ್ಲ ಕಲರ್ ಆಗುತ್ತೆ. ಡಿಫ್ರೆಂಟ್ ಕಲರಿಂದ ನಾವು ರೆಪ್ರೆಸೆಂಟ್ ಮಾಡ್ಕೋಬೋದು. ಸೊ ನಮಗೆ ಡೇಟಾ ಬಗ್ಗೆ ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ಯಾನ್ ಚಾರ್ಟ್ನ ಕೂಡ ಯೂಸ್ ಮಾಡ್ಬೋದು. ಎಸೆನ್ಷಿಯಲ್ ಫಾರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟು ಶೋ ಹೌ ಟಾಸ್ಕ್ ಶೆಡ್ಯೂಲ್ಸ್ ಆ್ಯಂಡ್ ಪ್ರೋಗ್ರೆಸ್ ಫ್ರಮ್ ಎ ಸ್ಟಾರ್ಟ್ ಟು ಎಂಡ್ ಡೇಟ್ಸ್ ಅಂತ ಅಂದರೆ ಗ್ಯಾನ್ ಚಾರ್ಟ್ನ ಯೂಸ್ ಮಾಡ್ಕೊಂಡು ನಾವು ನಮ್ಮ ಪ್ರೋಗ್ರೆಸ್ ಯಾವ ಥರ ನಡೀತೈತೆ ಅಂತ ನಾವು ಶೋ ಮಾಡ್ಕೋಬೋದು. ಸೊ ಗ್ಯಾನ್ ಚಾರ್ಟ್ ಕೂಡ ಯೂಸ್ ಆಗುತ್ತೆ ಕಂಟಿನ್ಯೂಸ್ ಡೇಟಾನ ಶೋ ಮಾಡೋದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್, ಪ್ರೈಮರ್ಲಿ ಯೂಸ್ಡ್ ಇನ್ ಸ್ಟಾಕ್ ಮಾರ್ಕೆಟಲ್ಲಿ ನಾವು ನೋಡಿರ್ಬೋದು ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನ. ಅನಾಲಿಸಿಸ್ ಟು ಶೋ ಹೌ ಪ್ರೈಸ್ ಮೂಮೆಂಟ್ಸ್ ಹೈ, ಲೋ, ಓಪನ್, ಕ್ಲೋಸ್ ಓವರ್ ಟೈಮ್ ಅಂತ ಅಂದರೆ ಒಂದು ಸ್ಪೆಸಿಫಿಕ್ ಟೈಮ್ ಇಂಟರ್ವಲಲ್ಲಿ ಒಂದು ಡೇಟಾ ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿಗೆ ಎಂಡ್ ಆಯಿತು, ಅದ್ರದ್ದು ಲೋ ಏನಿತ್ತು, ಅದ್ರದ್ದು ಹೈ ಏನಿತ್ತು, ಈ ಥರ ಫುಲ್ ಡೀಟೇಲಾಗಿ ನೋಡಬೇಕು ಅಂತಂದರೆ ನಾವು ಟೈಮ್ ಓರಿಯೆಂಟೆಡ್ ಡೇಟಾದಲ್ಲಿ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನ ಯೂಸ್ ಮಾಡ್ಬೋದು. ಇದು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಜುವಲೈಸೇಷನ್ ಟೆಕ್ನಿಕ್ಸ್ ಫಾರ್ ಮಲ್ಟಿವೇರಿಯೇಟ್ ಡೇಟಾ. ಮಲ್ಟಿವೇರಿಯೇಟ್ ಡೇಟಾ ಅಂತಂದರೆ ಕಾಂಪ್ಲೆಕ್ಸ್ ಡೇಟಾ ಸೆಟ್ ವೇರ್ ಮಲ್ಟಿಪಲ್ ವೇರಿಯೇಬಲ್ಸ್ ಅಂತಂದರೆ ಮೋರ್ ದೆನ್ 2 ವೇರಿಯೇಬಲ್ಸ್ ಅನಲೈಸ್ಡ್ ಸೈಮಲ್ಟೇನಿಯಸ್ಲಿ ಟು ಫೈಂಡ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್ ಅಂತಂದರೆ ಒಂದೇ ಟೈಮಲ್ಲಿ ನಾವು 2 ಆರ್ ಮೋರ್ ವೇರಿಯೇಬಲ್ಸ್ನ ಚೆಕ್ ಮಾಡ್ತಿರಲ್ಲ, ಆ ಥರ ಡೇಟಾನ ಮಲ್ಟಿವೇರಿಯೇಟ್ ಡೇಟಾ ಅಂತ ಕರಿತೀರಿ. ಇದಕ್ಕೆ ಯೂಸ್ ಆಗುವಂಥ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಕ್ಯಾಟರ್ ಆ್ಯಂಡ್ ಬಬಲ್ ಚಾರ್ಟ್ ಅಂತ ಅಂದರೆ, ಸ್ಕ್ಯಾಟರ್ ಚಾರ್ಟ್ ಅಂತ ಅಂದರೆ ಈ ಥರ ಡಾಟ್ 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 ಈ ಥರ ಡಾಟ್ಸು ಸ್ಪ್ರೆಡ್ ಆಗಿರುತ್ತೆ. ನೆಕ್ಸ್ಟು ಬಬಲ್ ಚಾರ್ಟ್ ಅಂತಂದರೆ ಇಲ್ಲೊಂದು ಎಕ್ಸಾಂಪಲ್ ಐತೆ. ನಾವು ಬಬಲ್ ಚಾರ್ಟ್ನ ಯೂಸ್ ಮಾಡಿಕೊಂಡು ಈ ಥರ ಡಿಫ್ರೆಂಟ್ ವೇರಿಯೇಬಲ್ಸ್ನ ಅನಲೈಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಗ್ರೋಸರಿಗೆ ಎಷ್ಟು ಅಮೌಂಟ್ ಖರ್ಚಾಯಿತು, ಆಮೇಲೆ ಡೈ ಆ್ಯಂಡ್ ಫರ್ನಿಚರಿಗೆ ಎಷ್ಟು ರೂಪಾಯಿ ಖರ್ಚಾಯಿತು, ಈ ಥರ ಮಲ್ಟಿಪಲ್ ವೇರಿಯೇಬಲ್ಸ್ನ ಒಂದೇ ಚಾರ್ಟಲ್ಲಿ ಬಬಲ್ನ ಯೂಸ್ ಮಾಡಿಕೊಂಡು ಅದರ ಸೈಜ್ನ ಡಿಫೈನ್ ಮಾಡಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ರಡಾರ್ ಚಾರ್ಟು. ಈ ಮಲ್ಟಿಪಲ್ ವೇರಿಯೇಬಲ್ಸ್ನ ಒಂದೇ ಸರಿ ಅನಲೈಸ್ ಮಾಡೋ ಟೈಮಲ್ಲಿ ರಡಾರ್ ಚಾರ್ಟ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇದಕ್ಕೊಂದು ಎಕ್ಸಾಂಪಲ್ ಅಂತ ಆದರೆ ಈ ಒಂದೇ ಚಾರ್ಟಲ್ಲಿ ನಾವು ಒಂದು ಪರ್ಸನ್ದು ಡಿಫ್ರೆಂಟ್ ಸ್ಕಿಲ್ಸ್ ಏನೇನೈತೆ, ಸ್ಕಿಲ್ಸ್ ಯಾವ ಥರ ಐತೆ, ಪರ್ಫಾರ್ಮೆನ್ಸ್ ಯಾವ ಥರ ಐತೆ, ಪೊಟೆನ್ಷಿಯಲ್ಲು, ಕಾಂಟ್ರಿಬ್ಯೂಷನು, ಕ್ರಿಯೇಟಿವಿಟಿ ಯಾವ ಥರ ಐತೆ, ಇದನ್ನೆಲ್ಲ ಅನಲೈಸ್ ಮಾಡ್ತಿದ್ದೀರಿ. ಈ ಎಲ್ಲ ಮೆಟ್ರಿಸಸ್ನ ಒಂದೇ ಸರಿಗೆ ಅನಲೈಸ್ ಮಾಡ್ತಿದ್ದೀರಿ. ಈ ಅನಾಲಿಸಿಸ್ ಯಾವ ಥರ ಆಗುತ್ತೆ ಅಂದರೆ ಸೆಂಟರ್ ಪಾಯಿಂಟಿಂದ ಆ ವ್ಯಾಲ್ಯೂ ಎಷ್ಟು ದೂರ ಇರುತ್ತೆ ಅಷ್ಟು ಇವರು ಈ ಫೀಲ್ಡಲ್ಲಿ ಚೆನ್ನಾಗವ್ರೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೀ ಮ್ಯಾಪ್ಸ್ ಅಂತ ಅಂದರೆ ಡಿಸ್ಪ್ಲೇಸ್ ಎ ಹೈರಾರಿಕಲ್ ಡೇಟಾ ಆಸ್ ನೆಸ್ಟೆಡ್ ರೆಕ್ಟ್ಯಾಂಗಲ್ಸ್ ವೇರ್ ಸೈಜ್ ಆ್ಯಂಡ್ ಕಲರ್ ರೆಪ್ರೆಸೆಂಟ್ ದ ಡಿಫ್ರೆಂಟ್ ಆಟ್ರಿಬ್ಯೂಟ್ಸ್ ಅಂತ. ಅಂದರೆ ನಾವು ಡೇಟಾನ ರೆಕ್ಟ್ಯಾಂಗಲ್ ಶೇಪಲ್ಲಿ ರೆಪ್ರೆಸೆಂಟ್ ಮಾಡಿಬಿಟ್ಟು ಇವಾಗ ಇದೊಂದು ಫುಲ್ ಕಂಟ್ರಿದು ವ್ಯಾಲ್ಯೂ ಆಯಿತು ಅಂತ ಅಂದರೆ ಅದರಲ್ಲಿ ನಾವು ಇನ್ನೊಂದು ಚಿಕ್ಕ ವೇರಿಯೇಬಲ್ಸ್ನ ಇಲ್ಲ ಚಿಕ್ಕ ರೆಕ್ಟ್ಯಾಂಗಲ್ಸ್ನ ಹಾಕ್ಬಿಟ್ಟು ಸಪ್ರೇಟ್ ವೇರಿಯೇಬಲ್ಸ್ನ ಡಿಫ್ರೆಂಟ್ ಕಲರ್ ಕೊಟ್ಬಿಟ್ಟು ಮತ್ತು ಡಿಫ್ರೆಂಟ್ ಸೈಜಲ್ಲಿ ರೆಪ್ರೆಸೆಂಟ್ ಮಾಡಿಬಿಟ್ಟು ಶೋ ಮಾಡ್ಬೋದು. ಈ ಥರ ಮಲ್ಟಿವೇರಿಯೇಟ್ ಡೇಟಾ ವರ್ಕ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಇದನ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.